ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಅಲ್ಲಿ ಎಕ್ಸಸೈಸ್ 1.1 ಕ್ವಶನ್ ನಂಬರ್ 3 ನ ಸಾಲ್ವ್ ಮಾಡೋಣ. ಈಗ ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫೈಂಡ್ ದ LCM ಅಂಡ್ SF ಆಫ್ ದ ಫಾಲೋವಿಂಗ್ ಇಂಟೀಜರ್ಸ್ ಬೈ ಅಪ್ಲೈಯಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೇನು, LCM ಮತ್ತು SF ನ ಹೆಂಗೆ ಫೈಂಡ್ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದೇನೆ. ಮತ್ತೆ ನಿಮಗೆ ರಿವಿಷನ್ ಆಗಲಿ ಅಂತ, ಈ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಇನ್ನೊಂದ್ಸಲ ಒಂದು ಎಕ್ಸಾಂಪಲ್ ತಗೊಂಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನಂತ ತಿಳಿಸ್ಕೊಡುತ್ತೇನೆ. ಈಗ ಲೆಟ್ ಸಪೋಸ್ 36 ತಗೊಳ್ಳೋಣ. ಇದು ಒಂದು ಕಂಪೋಸಿಟ್ ನಂಬರ್. ಇದನ್ನು ನಾವು ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡಬೇಕು. ಈಗ ಇದು 2 ಇಂದ ಈಸಿಯಾಗಿ ಡಿವೈಡ್ ಆಗುತ್ತದೆ. ಯಾಕಂದ್ರೆ ಲಾಸ್ಟ್ ಡಿಜಿಟ್ ಅಲ್ಲಿ 0, 2, 4, 6, 8 ಈ ನಂಬರ್ಸ್ ಇದ್ರೆ 2 ಇಂದ ಈಸಿಯಾಗಿ ಡಿವೈಡ್ ಆಗುತ್ತದೆ. ಅದಕ್ಕೆ ಇದನ್ನ 2 ಇಂದ ಡಿವೈಡ್ ಮಾಡೋಣ. 2 1 ಮತ್ತೆ 1 ಉಳಿತು, 16 ಆಯಿತು. ಈಗ 2 8 16 ಮತ್ತೆ ಇದು 2 ಇಂದ ಡಿವೈಡ್ ಆಗುತ್ತದೆ. 2 9 18 ಮತ್ತೆ ಇದು 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗುತ್ತದೆ. 3 3 9 ಮತ್ತೆ 3 1 3. ಈಗ ನಾವು ಈ ಕಂಪೋಸಿಟ್ ನಂಬರ್ನ ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡಿದ್ದೇವೆ. ಈಗ ಇಲ್ಲಿ ಬರ್ಕೊಳ್ಳೋಣ. 36 is equal to 2 into 2 into 3 into 3 is equal to, ಇದನ್ನು ಹೀಗೂ ಕೂಡ ಬರೆಯಬಹುದು, 2 square into 3 square. ಈಗ ನಾವು ಒಂದು ಕಂಪೋಸಿಟ್ ನಂಬರ್ ಅನ್ನು ನಾವು ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡಿ ಈ ಫಾರ್ಮ್ ಅಲ್ಲಿ ಬರೀತೀವಲ್ಲ, ಇದನ್ನೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೆಯುತ್ತಾರೆ. ಈಗ ನಾವು ಇದೊಂದು ಕ್ವಶನ್ ಕೊಟ್ಟಿದ್ದಾರೆ. ಈಗ ಇದರಲ್ಲಿ 12, 15 ಮತ್ತು 21 ನಂಬರ್ ಅನ್ನು ಕೊಟ್ಟಿದ್ದಾರೆ. ಈಗ ಈ ಮೂರು ನಂಬರ್ಸ್ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ 12 ಮಾಡ್ಕೊಳ್ಳೋಣ. ಇದು ಈಗ 2 ಇಂದ ಈಸಿಯಾಗಿ ಡಿವೈಡ್ ಆಗುತ್ತದೆ. 2 6 12 ಮತ್ತೆ ಇದು ಕೂಡ 2 ಇಂದ ಈಸಿಯಾಗಿ ಡಿವೈಡ್ ಆಗುತ್ತದೆ. 2 3 6 ಮತ್ತೆ 3 1 3 ಮತ್ತೆ ಇದರದ್ದು ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 2 into 2 into 3. ಈಗ ನೆಕ್ಸ್ಟ್ ನಂಬರ್ 15 ಇದರ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ಈಗ ಇದು 2 ಇಂದ ಡಿವೈಡ್ ಆಗಲ್ಲ, ಇದು 3 ಇಂದ ಡಿವೈಡ್ ಆಗುತ್ತದೆ. ಈಗ ಇಲ್ಲಿ 3 ತಗೊಳ್ಳೋಣ. 3 5 15 ಮತ್ತೆ ಇದು 5 1 5. ಈಗ ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 3 into 5. ನೆಕ್ಸ್ಟ್ ನಾವು 21 ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. 21 ಇದು 3 ಇಂದ ಡಿವೈಡ್ ಆಗುತ್ತದೆ. ಯಾಕಂದ್ರೆ ಲಾಸ್ಟ್ ಇದರ ಸಮ್ 3 ಮಲ್ಟಿಪ್ಲೈ ಅಲ್ಲಿ ಬರ್ತಾ ಇದೆ. 3 7 21 ಮತ್ತೆ 7 1 7. ಇದನ್ನು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 3 into 7. ಈಗ ಈ ಮೂರು ನಂಬರ್ಸ್ ಅನ್ನ ಯೂಸ್ ಮಾಡಿ ನಾವು LCM ಮತ್ತು SF ನ ಫೈಂಡ್ ಮಾಡಬೇಕು. ಈಗ LCM ಅಂದ್ರೆ, ಈಗ ಈ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದೇ ಒಂದು ನಂಬರ್ ಅಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದೋ ಒಂದು ಪ್ರೈಮ್ ಫ್ಯಾಕ್ಟರ್ಸ್ ಹೆಚ್ಚು ಸಲ ಯಾವುದರಲ್ಲಿ ಬಂದಿರುತ್ತೋ ಆ ನಂಬರ್ಸ್ ಅನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಈಗ ಇಲ್ಲಿ 2 ನೋಡೋಣ. ಈಗ 2 ಇಲ್ಲಿ ಬಂದಿದೆ, ಇಲ್ಲಿ ಬಂದಿಲ್ಲ. ಈಗ ಇದರಲ್ಲಿ ಹೆಚ್ಚು ಸಲ ಬಂದಿದೆ, ಇದು 2 2 ಸಲ ಬಂದಿದೆ. ಅದಕ್ಕೆ ಯಾವುದು ಹೆಚ್ಚಿಗೆ ಬಂದಿರುತ್ತೋ, ಯಾವ ನಂಬರ್ಸ್ ಅಲ್ಲಿ ಪ್ರೈಮ್ ನಂಬರ್ ಹೆಚ್ಚು ಸಲ ಬಂದಿರುತ್ತೋ ಆ ನಂಬರ್ಸ್ ಅನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಈಗ LCM ಫೈಂಡ್ ಮಾಡೋಣ. ಈಗ ಇದು 2 ಈ ನಂಬರ್ಸ್ ಅಲ್ಲಿ ಹೆಚ್ಚು ಸಲ ಬಂದಿದೆ, ಅದಕ್ಕೆ ನಾವು ಇಲ್ಲಿ ಬರ್ಕೋಬೇಕು. 2 into 2 ಮತ್ತೆ ಈಗ 3 ನ ನೋಡೋಣ. ಈಗ 3 ಇಲ್ಲೂ ಒಂದ್ಸಲ ಬಂದಿದೆ, ಇಲ್ಲೂ ಒಂದ್ಸಲ ಬಂದಿದೆ, ಇದು ಒಂದ್ಸಲ ಬಂದಿದೆ. ಅದಕ್ಕೆ ನಾವು ಒಂದ್ಸಲ ಮಾತ್ರ ಬರ್ಕೋಬೇಕು. ಇದು 3 ಮತ್ತೆ ಯಾವ್ದಾದ್ರು ನಂಬರ್ ಅಲ್ಲಿ ಹೆಚ್ಚಿಗೆ ಬಂದ್ರೆ ಆ ನಂಬರ್ಸ್ ಮಾತ್ರ ಇಲ್ಲಿ ಬರ್ಕೋಬೇಕು, ಉಳ್ಕಿದ್ದು ಬಿಟ್ಬಿಡ್ಬೇಕು. ಅದಕ್ಕೆ ಇದು 3 ಎಲ್ಲದರಲ್ಲಿ ಈಕ್ವಲ್ ಆಗಿ 1 ಟೈಮ್ ಅಷ್ಟೇ ಬಂದಿದೆ, ಅದಕ್ಕೆ ನಾವು ಒಂದ್ಸಲ ಮಾತ್ರ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ನಾವು ಈಗ 5 ನ ನೋಡೋಣ. 5 ಇಲ್ಲಿ ಒಂದ್ಸಲ ಮಾತ್ರ ಬಂದಿದೆ, ಅದಕ್ಕೆ ಇದನ್ನು ಕೂಡ ಒಂದ್ಸಲ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ ನಾವು 7 ನ ನೋಡೋಣ. ಈಗ 7 ಇಲ್ಲಿ ಒಂದ್ಸಲ ಬಂದಿದೆ, ಅದನ್ನು ಕೂಡ ಒಂದ್ಸಲ ಬರ್ಕೊಳ್ಳೋಣ. ಈ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. 2 2 4, 4 3 12,
ಮತ್ತು 12 5 60, 60ನ 7ಇಂದ ಮಲ್ಟಿಪ್ಲೈ ಮಾಡಿದರೆ 420 ಬರುತ್ತೆ. ಈಗ ನೀವು ಕೂಡ ಮಲ್ಟಿಪ್ಲೈ ಮಾಡಿ ನೋಡಿ. ಈಗ ಮತ್ತೆ ಎಸ್ ಎಫ್ನ ಫೈಂಡ್ ಮಾಡೋಣ. ಈಗ ಈ 3 ನಂಬರ್ಸಲ್ಲಿ ಯಾವ ನಂಬರ್ ಕಾಮನ್ ಬಂದಿರುತ್ತೋ ಆ ನಂಬರನ್ನು ಮಾತ್ರ ಇಲ್ಲಿ ಎಸ್ ಎಫ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಮತ್ತು ಎಲ್ ಸಿ ಎಮ್ ಅಂದರೆ ಯಾವ ನಂಬರ್ ಗ್ರೇಟೆಸ್ಟ್ ಪವರ್ ಇದ್ದದ ನಂಬರನ್ನು ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಯಾವ ನಂಬರಲ್ಲಿ ಹೆಚ್ಚು ಸಲ ಪ್ರೈಮ್ ನಂಬರ್ ಬಂದಿರುತ್ತೋ, ಯಾವುದೋ ಒಂದು ಪ್ರೈಮ್ ನಂಬರ್ ಯಾವ ನಂಬರಲ್ಲಿ ಹೆಚ್ಚು ಸಲ ಬಂದಿರುತ್ತೋ ಆ ನಂಬರನ್ನು ಇಲ್ಲಿ ಬರ್ಕೋಬೇಕಾಗುತ್ತೆ. ಈಗ ಇದರಲ್ಲಿ 3 ನಂಬರ್ಸನ್ನು ಯೂಸ್ ಮಾಡಿ ನಾವು ಎಲ್ ಸಿ ಎಮ್ನ ಫೈಂಡ್ ಮಾಡೋಣ. ಇದರಲ್ಲಿ ಕಾಮನ್ ಬಂದಿರೋ ನಂಬರನ್ನು ಮಾತ್ರ ಇಲ್ಲಿ ಒಂದ್ಸಲ ಅಷ್ಟೇ ಬರ್ಕೋಬೇಕು. ಈಗ ಇದರಲ್ಲಿ ಯಾವ್ದು ಕಾಮನ್ ಬಂದಿದೆ ಅಂತ ನೋಡೋಣ. ಈಗ 2 ನೋಡೋಣ. 2 3 ನಂಬರಲ್ಲಿ ಕಾಮನ್ ಬಂದಿಲ್ಲ. ಮತ್ತು 3 ನೋಡೋಣ. 3 3 ನಂಬರಲ್ಲಿ ಕಾಮನ್ ಬಂದಿದೆ, ಅದಕ್ಕೆ ಇದನ್ನು ಬರ್ಕೊಳ್ಳೋಣ. ಇಲ್ಲೂ ಕೂಡ ಬಂದಿದೆ, ಇಲ್ಲಿ ಕೂಡ ಬಂದಿದೆ, ಇಲ್ಲಿ ಕೂಡ ಬಂದಿದೆ, ಅದಕ್ಕೆ ಇದನ್ನು ಇಲ್ಲಿ ಬರ್ಕೊಳ್ಳೋಣ. ಇದರ ಎಸ್ ಎಫ್ 3 ಆಯಿತು. ಈಗ ನೀವು ಎಲ್ ಸಿ ಎಮ್ನ ಫೈಂಡ್ ಮಾಡೋದು ಕಲ್ತ್ರಿ, ಈಗ ಎಸ್ ಎಫ್ನ ಫೈಂಡ್ ಮಾಡೋದು ಕಲ್ತ್ರಿ. ಈಗ ನಿಮಗೆ ಯಾವುದಾದ್ರೂ ನಾನು ಎಕ್ಸಾಂಪಲ್ ತಿಳಿಸಿರ್ತೀನಲ್ಲ, ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೇನೆ. ಈಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಈಗ 17, 23 ಮತ್ತು 29ನ ಕೊಟ್ಟಿದ್ದಾರೆ. ಇದರದ್ದು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ಈಗ 17 ಮಾಡ್ಕೊಳ್ಳೋಣ. ಈಗ 17 ಒಂದು ಪ್ರೈಮ್ ನಂಬರ್, ಇದು ಟರ್ನ್ ಟೇಬಲಿಂದ ಮಾತ್ರ ಡಿವೈಡ್ ಆಗುತ್ತದೆ, ಅದಕ್ಕೆ ಇದು 17 1 17. ಮತ್ತು ಈ 23 ಮಾಡ್ಕೊಳ್ಳೋಣ. ಇದು 23 ಕೂಡ ಒಂದು ಪ್ರೈಮ್ ನಂಬರ್, ಇದು ಕೂಡ ಟರ್ನ್ ಟೇಬಲಿಂದ ಮಾತ್ರ ಹೋಗುತ್ತೆ. 23 1 23. ನೆಕ್ಸ್ಟ್ ನಾವು 29ನ ನೋಡೋಣ. 29 ಕೂಡ ಒಂದು ಪ್ರೈಮ್ ನಂಬರ್, ಅದು ಕೂಡ ಟರ್ನ್ ಟೇಬಲಿಂದ ಮಾತ್ರ ಡಿವೈಡ್ ಆಗುತ್ತದೆ. ಈಗ ನಾವು ಇದರ ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮಲ್ಲಿ ಬರ್ಕೊಳ್ಳೋಣ. 17 ಇದ್ದು 17 ಮತ್ತು ಅದು ಒಂದು ಟರ್ನ್ ಟೇಬಲಿಂದ ಮಾತ್ರ ಡಿವೈಡ್ ಆಗುತ್ತದೆ. 23ದು 23 ಮತ್ತು 29ದು 29 ಮತ್ತು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು, ಈಗ ಇವು 3 ನಂಬರ್ಸಲ್ಲಿ ಯಾವುದು ಕಾಮನ್ ಬಂದಿಲ್ಲ ಮತ್ತು ಯಾವ ನಂಬರೂ ಹೆಚ್ಚಿಗೆ ಬಂದಿಲ್ಲ, ಸೇಮ್ ಒಂದೊಂದು ಸಲನೇ ಬಂದಿದ್ದಾವೆ, ಅದಕ್ಕೆ ನಾವು ಇಲ್ಲಿ ಒಂದೊಂದು ಸಲನೇ ಬರ್ಕೊಳ್ಳೋಣ. 23 ಮತ್ತು 29. ಈಗ 17 ಇಂಟು 23 ಮಾಡಿದರೆ ಇದು 3519 ಬರುತ್ತೆ. ಮತ್ತು ಇದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ಇದು 11,339 ಬರುತ್ತೆ. ನೀವು ಕೂಡ ಮಲ್ಟಿಪ್ಲೈ ಮಾಡಿ ನೋಡಿ. 11,339 ಬರುತ್ತೆ. ನೆಕ್ಸ್ಟ್ ನಾವು ಎಸ್ ಎಫ್ನ ನೋಡೋಣ. ಈಗ ಎಸ್ ಎಫ್ ಇಲ್ಲಿ ಯಾವ ನಂಬರ್ನು ಕಾಮನ್ ಇಲ್ಲ. ಈಗ ಅದಕ್ಕೆ ಈಗ ಇದು ಒಂದು ಪ್ರೈಮ್ ನಂಬರ್ ಇದೆ, ಯಾವುದಾದ್ರೂ ನಂಬರ್ ಇದ್ರೂ ಆ ನಂಬರಲ್ಲಿ ಮಲ್ಟಿಪ್ಲೈಯಲ್ಲಿ 1 ಇದ್ದೇ ಇರುತ್ತದೆ, ಅದು ಹಿಡನ್ ಆಗಿರುತ್ತದೆ. ಏನೂ ಇಲ್ಲ ಮಲ್ಟಿಪ್ಲೈಯಲ್ಲಿ ಅಂದರೆ 1 ಇದ್ದೇ ಇರುತ್ತದೆ, ಅದಕ್ಕೆ ಎಸ್ ಎಫ್ ಏನು ಬಂತು, 1 ಬಂತು. ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಇದು ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಇದು ಏನು ಕೊಟ್ಟಿದ್ದಾರೆ ಅಂದರೆ ಥರ್ಡ್ ಪ್ರಾಬ್ಲಮ್. 8, 9 ಮತ್ತು 25ದು ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೋಬೇಕು. ಈಗ 8ದು ಮಾಡ್ಕೊಳ್ಳೋಣ. ಇದು 2 ಇಂದ ಡಿವೈಡ್ ಆಗುತ್ತದೆ. 2 4 8. ನೆಕ್ಸ್ಟ್ ಮತ್ತು ನಾವು 2 ಇಂದ ಡಿವೈಡ್ ಮಾಡೋಣ. 2 2 4. ನೆಕ್ಸ್ಟ್ 2 1 2. ನೆಕ್ಸ್ಟ್ ನಾವು ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮಲ್ಲಿ ಬರ್ಕೊಳ್ಳೋಣ. 2 ಇಂಟು 2 ಇಂಟು 2. ನೆಕ್ಸ್ಟ್ ನಾವು 9 ಮಾಡ್ಕೊಳ್ಳೋಣ. ಇದು 3 ಇಂದ ಡಿವೈಡ್ ಆಗುತ್ತೆ. 3 3 9. ನೆಕ್ಸ್ಟ್ ಇದು 3 1 3. ನೆಕ್ಸ್ಟ್ ನಾವು 25 ಮಾಡ್ಕೊಳ್ಳೋಣ. ಇದು 25 5 ಇಂದ ಮಾತ್ರ ಡಿವೈಡ್ ಆಗುತ್ತೆ. 5 5 25. ಮತ್ತು ಈಗ ಇದು 5 ಒಂದು ಪ್ರೈಮ್ ನಂಬರ್ ಟರ್ನ್ ಟೇಬಲಿಂದ ಮಾತ್ರ ಡಿವೈಡ್ ಆಗುತ್ತೆ. ಇಲ್ಲಿ ಈಗ 9 ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. 3 ಇಂಟು 3 ಮತ್ತು 25 ಬರ್ಕೊಳ್ಳೋಣ. 5 ಇಂಟು 5. ಈಗ ಈ 3 ನಂಬರ್ಸಲ್ಲಿ ಯಾವ ನಂಬರ್ ಕಾಮನ್ ಬಂದಿರೋ, ಈಗ
ಈಗ ಈ ಮೂರು ನಂಬರ್ಸನ್ನು ಯೂಸ್ ಮಾಡಿಕೊಂಡು ನಾವು LCM ಮತ್ತು SCMನ ಫೈಂಡ್ ಮಾಡೋಣ. ಈಗ LCM ಈಸ್ ಈಕ್ವಲ್ ಟು ಈಗ 2 ಇದರಲ್ಲಿ 3 ಟೈಮ್ಸ್ ಬಂದಿದೆ. ಇದು ಈ ನಂಬರ್ಸಲ್ಲಿ ಹೆಚ್ಚು ಸಲ ಬಂದಿದೆ. ಮತ್ತು ಈ ನಂಬರ್ಸಲ್ಲಿ ಈಗ 9ಅಲ್ಲೂ ಬಂದಿಲ್ಲ, 25ಅಲ್ಲೂ ಬಂದಿಲ್ಲ. ಅದಕ್ಕೆ ಇವು ಮೂರು ನಂಬರ್ಸ್ನ ಇಲ್ಲಿ ಬರ್ಕೊಳ್ಳೋಣ. 2 ಇಂಟು 2 ಇಂಟು 2 ಇಂಟು ಮತ್ತು ಈಗ 9ಅಲ್ಲಿ 3 2 ಟೈಮ್ಸ್ ಬಂದಿದೆ. ಅದನ್ನು ಕೂಡ ಇಲ್ಲಿ ಬರ್ಕೊಳ್ಳೋಣ. 3 ಇಂಟು 3 ಮತ್ತು 5 ಕೂಡ ಇಲ್ಲಿ 2 ಸಲ ಬಂದಿದೆ. ಇದನ್ನು ಇಲ್ಲಿ ಬರ್ಕೊಳ್ಳೋಣ. ಇದರಲ್ಲಿ ಇಲ್ಲ, ಇದರಲ್ಲಿ ಇಲ್ಲ. ಈಗ 5 ಇಂಟು 5. ಈಗ 2 2 4, 4 2 12, 12 3 ಈಗ 12 3 ಅಂದರೆ 24, 24 3 72, 72 5 400 ಇದು ಎಷ್ಟಾಗುತ್ತೆ? 360 ಬರುತ್ತೆ. ಮತ್ತು 360ನ 5ಇಂದ ಮಲ್ಟಿಪ್ಲೈ ಮಾಡಿದರೆ 1800 ಬರುತ್ತೆ. 1800 ಬರುತ್ತೆ. ನೀವು ಕೂಡ ಮಲ್ಟಿಪ್ಲೈ ಮಾಡಿ ನೋಡಿ. ಮತ್ತು ಇದ್ರದ್ದು SCF ಈಸ್ ಈಕ್ವಲ್ ಟು SCF ಇದರಲ್ಲಿ ಯಾವ ನಂಬರೂ ಕಾಮನ್ ಬಂದಿಲ್ಲ. ಅದಕ್ಕೆ ಯಾವ ನಂಬರು ಕಾಮನ್ ಬಂದಿರಲಿಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಎಲ್ಲ ನಂಬರ್ಸಲ್ಲಿ ಮಲ್ಟಿಪ್ಲೈಯಲ್ಲಿ 1 ಇದ್ದೇ ಇರುತ್ತದೆ. ಯಾವ ನಂಬರ್ ಕಾಮನ್ ಬಂದಿಲ್ಲ ಅಂದರೆ ಈಗ 1 ಇದರಲ್ಲೂ 1 ಅಡಗಿದೆ, ಇದರಲ್ಲೂ 1 ಅಡಗಿದೆ, ಇದರಲ್ಲಿ 1 ಕೂಡ ಅಡಗಿದೆ. ಎಲ್ಲರಲ್ಲಿ ಯಾವ ಮಲ್ಟಿಪ್ಲೈಯಲ್ಲಿ ಏನೂ ಇಲ್ಲ ಅಂದರೂ, ಯಾವ ನಂಬರ್ ಮಲ್ಟಿಪ್ಲೈಯಲ್ಲಿ ಏನೂ ಇಲ್ಲ ಅಂದರೂ 1 ಇದ್ದೇ ಇರುತ್ತದೆ. ಅದಕ್ಕೆ ನಾವು ಇಲ್ಲಿ 1 ಬರ್ಕೊಳ್ಳೋಣ. SCF ಏನು ಬಂತು? 1 ಬಂತು. ಈಗ ಈ ನಂಬರ್ಸ್ ನಿಮಗೆ ಈ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ವಶನ್ ನಂಬರ್ 4ನ ಡಿಸ್ಕಸ್ ಮಾಡೋಣ. ಈಗ ನಿಮಗೆ ಈ ಪ್ರಾಬ್ಲಮ್ಸಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿ. ಮತ್ತು ನನ್ನ ಕ್ಲಾಸ್ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.